ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಚಿತ್ರರಂಗದ ತಾರೆಗಳೆಲ್ಲ ಒಂದೇ ಕಡೆ ಮಿನುಗ್ತಾ ಇದ್ದ ಮೋಹಕ ಸಂಜೆ. 80-90ರ ದಶಕದ ತಾರೆಯರಿಗೆ ಕಲಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ ಗಳಿಗೆ. ಡಿಎಸ್ ಮ್ಯಾಕ್ಸ್ ಸಂಸ್ಥೆ ತನ್ನ ವಾರ್ಷಿಕೋತ್ಸವ ಪ್ರಯುಕ್ತ ಎಂತಹದ್ದೊಂದು ಸಮಾರಂಭವನ್ನ ಹಮ್ಮಿಕೊಂಡಿತು. ವೇದಿಕೆ ಮೇಲೆ 80-90ರ ದಶಕದ ಮಿನುಗು ನಕ್ಷತ್ರಗಳು ಕಂಗೊಳಿಸ್ತಾ ಇದ್ವು. ಒಂದೆಡೆ ಹಿರಿಯ ನಟರಾದ ಲೀಲಾವತಿ, ಜಯಂತಿ, ಬಿವಿ ರಾಧಾ, ಮತ್ತೊಂದೆಡೆ ಹಾಸ್ಯ ಕಲಾವಿದರಾದ ಬಿರಾದಾರ್, ಡಿಂಗ್ರಿ ನಾಗರಾಜ್, ಉಮೇಶ್, ಇನ್ನೊಂದೆಡೆ ದ್ವಾರಕೀಶ್, ಕೆಎಸ್ಎಲ್ ಸ್ವಾಮಿ, ಜಗ್ಗೇಶ್, ಗುರುಪ್ರಸಾದ್ರಂತಹ ನಿರ್ದೇಶಕರು. ಈ ಎಲ್ಲಾ ತಾರೆಗಳಿಗೂ ಮಾಜಿ ಪ್ರಧಾನಿ ದೇವೇಗೌಡ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಕಡಿಮೆ ಕಾಲದಲ್ಲಿ ನೀವು ಎಲ್ಲರ ಹೃದಯವನ್ನು ಗೆಲ್ಲತಕ್ಕಂಥ ಇದೊಂದು ಅದ್ಭುತವಾದಂಥ ಎಲ್ಲರೂ ಮೆಚ್ಚಿಕೊಳ್ತಕ್ಕಂಥ ಕಾರ್ಯಕ್ರಮ. ತುಂಬ ಸಂತೋಷ. ಇದು ರಿಯಲ್ ಎಸ್ಟೇಟ್ ಕಂಪನಿಯಾದ ಡಿಎಸ್ ಮ್ಯಾಕ್ಸ್ ಕಂಪನಿ ವಿಭಿನ್ನವಾಗಿ ತನ್ನ ವಾರ್ಷಿಕೋತ್ಸವ ಆಚರಿಸಿಕೊಂಡ ಪರಿ. In this anniversary now, this time, apart from encouraging all the office staff, we give a lot of awards, a lot of rewards. Whatever the performances they do, we try to give them. Apart from that, we tried adding up Kalashri Award, especially for all 1980s, 1990s legends who've been making us smile so much. We just wanted to call all those people here and entertain them, take care of them. ಒಂದೇ ವೇದಿಕೆಯಲ್ಲಿ ಹಿರಿಯ ಕಿರಿಯ ಕಲಾವಿದರನ್ನ ಅದ್ಧೂರಿಯಾಗಿ ಸನ್ಮಾನಿಸಿದ್ದು ಕಲಾವಿದರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಭಾಳ ಚೆನ್ನಾಗಿದೆಪ್ಪ. ನಮ್ಗೆ ಏನಂತ ಹೇಳಿ, ನಮಗೆ ಯಾವುದೋ ಒಂದು ನ್ಯಾಷನಲ್ ಅವಾರ್ಡೋ ಇಂಟರ್ನ್ಯಾಷನಲ್ ಅವಾರ್ಡೋ ಕೊಟ್ಟ ಹಾಗಿತ್ತು. ಅಷ್ಟೊಂದು ಒಂದು ವೈಭೋಗಯುತವಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ನಿಜಕ್ಕೂ ಇವರಿಂದ ಸುಮಾರು ಜನ ಬದುಕ್ತಾ ಇದ್ದಾರೆ. ತಾರೆಯರ ರಂಗಿನಿಂದ ಕಲರ್ಫುಲ್ ಆಗಿದ್ದ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭದ ನಂತರ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬಣ್ಣದ ಬೆಳಕಿನಲ್ಲಿ ಚಂದದ ಲಲನಿಯರ ಕ್ಯಾಟ್ ವಾಕ್. ಬೆಡಗಿಯರ ಜೊತೆ ನಾವೇನು ಕಮ್ಮಿ ಇಲ್ಲ ಅಂತ ಹೆಜ್ಜೆ ಹಾಕಿದ್ರು ಯಂಗ್ ಬಾಯ್ಸ್. ಇದು ಮೆಗಾ ಮಾರ್ಟ್ ಪ್ರಾಯೋಜಿತ ಮೆಗಾ ಮಾಡೆಲ್ಸ್ ಫ್ಯಾಷನ್ ಹಂಟ್ನ ಝಲಕ್. ಚಂದಕ್ಕಿಂತ ಚಂದದ ಮಾಡೆಲ್ಸ್ ಹಂಟಿಂಗ್ ಸೀಸನ್ ಶುರುವಾಗಿದೆ. 7 ಸುತ್ತುಗಳಲ್ಲಿ ಮೊದಲ ಸುತ್ತು ಬೆಂಗಳೂರಿನಲ್ಲಿ ನಡೆದಿದೆ. ಚೈನೀಸ್ ರೆಸ್ಟೋರೆಂಟ್ಸ್ ನಮ್ಮ ಸಿಟಿಲಿ ಜಾಸ್ತಿನೇ ಇವೆ. ಕೆಲವು ಪಕ್ಕಾ ಚೈನೀಸ್ ಟೇಸ್ಟ್ ಕೊಟ್ರೆ ಇನ್ನು ಕೆಲವು ಗ್ರಾಹಕರಿಗೆ ಬೇಕಾಗುವಂತಹ ರುಚಿಯನ್ನ ಕೊಡುತ್ತೆ. ಅದರಲ್ಲಿ ಒಂದು ಅಂದ್ರೆ ಕ್ರೆಸೆಂಟ್ ರಸ್ತೆಯಲ್ಲಿರುವ ಈ ರೆಸ್ಟೋರೆಂಟ್. ಅದು ಯಾವುದು, ಏನದರ ವಿಶೇಷತೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ಕ್ರೆಸೆಂಟ್ ರಸ್ತೆಯಲ್ಲಿರುವ 36 ಚೈನಾ ಟೌನ್ ರೆಸ್ಟೋರೆಂಟ್. ಇದೊಂದು ಪಕ್ಕಾ ಚೈನೀಸ್ ರೆಸ್ಟೋರೆಂಟ್. ಇದರ ಒಳಗೆ ಎಂಟ್ರಿ ಕೊಟ್ರೆ ಗೋಡೆಯ ಮೇಲೆ ದಿ ಗ್ರೇಟ್ ವಾಲ್ ಆಫ್ ಚೈನಾ ಚಿತ್ರವನ್ನ ನೋಡಬಹುದು. ಡ್ರ್ಯಾಗನ್ ಮತ್ತು ಬುದ್ಧನ ಪ್ರತಿಮೆಯನ್ನ ಕೂಡ ಕಾಣಬಹುದು. ಇವುಗಳನ್ನ ನೋಡ್ತಾ ಇದ್ರೆ ನಾವು ಚೈನಾದಲ್ಲಿದ್ದೇವೇನೋ ಅನ್ನೋ ಫೀಲ್ ಸಿಗುತ್ತೆ. ಬೇರೆ ಚೈನೀಸ್ ರೆಸ್ಟೋರೆಂಟ್ ಕಂಪೇರ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟಲ್ಲಿ ಭಾಳ ಚೆನ್ನಾಗಿದೆ ಊಟ. ಬೇಕಾದರೆ ಯಾಕಂದರೆ ಅವ್ರು ಗೆಸ್ಟ್ ಹೆಂಗೆ ಕೇಳ್ತಾರೋ ಸ್ಪೈಸಿ ಬೇಡ ಅಂತ ಸ್ಪೈಸಿ ಬೇಡ, ಆಯಿಲ್ ಬೇಡ ಅಂತ ಆಯಿಲ್ ಬೇಡ, ಅವ್ರ ರೀತಿ ಹೆಂಗೆ ಕೇಳ್ತಾರೋ ಆ ಥರ ಚೆನ್ನಾಗಿ ಟೇಸ್ಟಾಗಿ ಮಾಡ್ಕೊಡ್ತಾಯಿದ್ವಿ. ಅದಕ್ಕೆ ಎಲ್ಲರೂ ನಮ್ಮ ರೆಸ್ಟೋರೆಂಟ್ಗೂ ಹುಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮದು ಸ್ಪೆಷಲೈಸ್ಟ್ ಮುಂದೊಂದು ಸ್ಪೆಷಲಾಗಿ ಮಾಡ್ಕೊಡ್ತಾಯಿದ್ದೀವಿ, ಏನು ಕೇಳ್ತಾರೆ ಆ ಥರ. ಅದಕ್ಕೆ ಎಲ್ಲರೂ ನಮ್ಮ ಚೈನೀಸ್ ರೆಸ್ಟೋರೆಂಟ್ನ ತುಂಬ ಲೈಕ್ ಮಾಡ್ತಾಯಿದ್ದಾರೆ. ಇದು ಕ್ರೆಸೆಂಟ್ ರಸ್ತೆಯಲ್ಲಿರುವ 36 ಚೈನಾ ಟೌನ್ ರೆಸ್ಟೋರೆಂಟ್. ಇದೊಂದು ಪಕ್ಕಾ ಚೈನೀಸ್ ರೆಸ್ಟೋರೆಂಟ್. ಇದೊಂದು ಪಕ್ಕಾ ಚೈನೀಸ್ ರೆಸ್ಟೋರೆಂಟ್. ಇದರ ಒಳಗೆ ಎಂಟ್ರಿ ಕೊಟ್ರೆ ಗೋಡೆಯ ಮೇಲೆ ದಿ ಗ್ರೇಟ್ ವಾಲ್ ಆಫ್ ಚೈನಾ ಚಿತ್ರವನ್ನ ನೋಡಬಹುದು. ಡ್ರ್ಯಾಗನ್ ಮತ್ತು ಬುದ್ಧನ ಪ್ರತಿಮೆಯನ್ನ ಕಾಣಬಹುದು. ಇವುಗಳನ್ನ ನೋಡ್ತಾ ಇದ್ರೆ ನಾವು ಚೈನಾದಲ್ಲಿದ್ದೇವೇನೋ ಅನ್ನೋ ಫೀಲ್ ಸಿಗುತ್ತೆ.
ವೆಜ್ ಸ್ಪ್ರಿಂಗ್ ರೋಲ್, ಕ್ಯಾಂಟನ್ ಸ್ಪೈಸಿ ಸೂಪ್, ಕ್ರಿಸ್ಪಿ ಅಮೆರಿಕನ್ ಕಾರ್ನ್, ಚಿಕನ್ ಮೋಮೋಸ್, ಜಿಂಗರ್ ಗಾರ್ಲಿಕ್ ಫಿಶ್, ಚಿಲ್ಲಿ ಪ್ರಾನ್ಸ್ ಇವೆಲ್ಲ ಚೈನೀಸ್ನ ಫೇಮಸ್ ಖಾದ್ಯಗಳು. ಇವುಗಳನ್ನ ನಮ್ಮ ಟೇಸ್ಟ್ಗೆ ಹೊಂದುವ ಹಾಗೆ ತಯಾರಿಸಲಾಗುತ್ತೆ. I got to know about this restaurant from my sister. So we have come here 2 or 3 times. ತುಂಬ ಟೇಸ್ಟಿ ಅನ್ನಿಸುತ್ತೆ. ಮತ್ತು ನನ್ನ ಫೇವ್ರೆಟ್ ಫುಡ್ ಇಲ್ಲಿ ಪ್ರಾನ್ ಆನ್ ಟೋಸ್ಟ್ ಅಂತ. ನಮ್ಮ ಫ್ರೆಂಡ್ಸು ಟ್ರೈ ಮಾಡಲಿ ಅಂತ ಕೊಲೀಗ್ಸ್ ಎಲ್ಲ ಕರ್ಕೊಂಬಂದಿದ್ದೀವಿ. ಸೊ ನಿಮಗೆ ಚೀನಾಕ್ಕೆ ಹೋಗೋಕ್ಕಾಗದಿದ್ರೂ ಪರವಾಗಿಲ್ಲ, ಈ 36 ಚೈನಾ ಟೌನ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಚೀನಾ ದೇಶದ ಖಾದ್ಯವನ್ನ ಟೇಸ್ಟ್ ಮಾಡಬಹುದು. ಕ್ಯಾಮ್ರಾಮನ್ ದೇವರಾಜ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್, ಬೆಂಗಳೂರು.